ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ಹೊಸ ಮನೇಲಿ ಫಸ್ಟ್ ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ನಾನು ವರಮಹಾಲಕ್ಷ್ಮಿ ವ್ಲಾಗನ್ನು ಹಾಕಿದ್ದೀನಿ. ಇದು ನಾರ್ಮಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಖಾರ ಪೊಂಗಲ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಹೆಸರು ಬೇಳೆನೂ ಕೂಡ ಇಲ್ಲಿ ಹುರ್ಕೊತಾ ಇದ್ದೀನಿ. ಹೆಸರು ಬೇಳೆನ ಹುರ್ಕೊಂಡು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಅವರು ಕೂಡ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಇವಾಗ ನನ್ನ ಡೈಲಿ ವ್ಲಾಗ್ ಹೇಗಿರುತ್ತೆ ಅಂಥೇಳಿ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ. ಕಂಪ್ಲೀಟ್ ಅನ್ನೋದಕ್ಕಿಂತ ಜಾಸ್ತಿ ಏನು ರೆಸ್ಟ್ ಡೇ ಅಂತಲೇ ಹೇಳ್ಬೋದು. ಸಂಕಷ್ಟಿ ಇತ್ತು ಅವತ್ತು ಮಂಗಳವಾರ. ಸಂಕಷ್ಟಹರ ಚತುರ್ಥಿ ಇತ್ತು. ಅವತ್ತಿನ ದಿನದ ವ್ಲಾಗ್ ಇದು. ಅದಾದಮೇಲೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಮಲ್ಕೊಂಬಿಟ್ಟೆ. ಹೇಳಿದ್ನಲ್ಲ, ಈ ಮನೆ ಶಿಫ್ಟಿಂಗು ಮತ್ತು ಹಬ್ಬ, ಹಿಂದಿಂದೇ ಹಬ್ಬ ಬಂತು. ಅದೆಲ್ಲ ಒಂಥರ ರೆಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಅವತ್ತಿನ ದಿನ ಫುಲ್ಲು ರೆಸ್ಟ್ ಮಾಡಿದೆ. ಇವಾಗ ಹೆಸರು ಬೇಳೆ ಎಲ್ಲ ಹುರ್ಕೊಂಡಿದ್ದಾಯಿತು. ಈಗ ಕುಕ್ಕರ್ಗೆ ರೈಸು ಮತ್ತು ಹೆಸರು ಬೇಳೆ ಎಲ್ಲನೂ ಹಾಕ್ಕೊಂಡು ವಿಷಲ್ ಹಾಕೋಕ್ಕೆ ಇಡಬೇಕು. ಹಾಗೆ ಈ ಮನೇಲಿ ಸ್ವಲ್ಪ ಬೆಳಕು ಸ್ವಲ್ಪ ಕಮ್ಮಿ ಬರುತ್ತೆ. ಏಕೆಂದರೆ ಇವಾಗ ನಾವು ಬಂದಿರೋ ಅಂಥ ಮನೆ ಬಂದು ಮೇನ್ ಡೋರ್ ಏನಿದೆ ಅದು ಪೂರ್ವಕ್ಕೆ ಇರೋದು. ನಾವು ಇಷ್ಟು ದಿನ ಇದ್ದಿದ್ದು ಏನಂತಾರೆ, ಉತ್ತರದ ಬಾಗಿಲು, ಅಂದರೆ ನಂದಿ ಬಾಗಿಲು ಅಂತಾರಲ್ವ, ಆ ಒಂದು ಫೇಸಲ್ಲಿ ಇದ್ದಿದ್ದು. ಇದು ಸೂರ್ಯನ ಬಾಗಿಲು. ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಸ್ವಲ್ಪ ಬೆಳಕು ಕಮ್ಮಿನೇ. ಹಾಗೆ ಈ ನಡುವೆ ವೆದರು ತುಂಬ ಕ್ಲೌಡಿಯಾಗಿದೆ ಮತ್ತು ತುಂಬ ಮೋಡ ಇದೆ. ಹಾಗಾಗಿ ಸ್ವಲ್ಪ ಬೆಳಕು ಕಮ್ಮಿನೇ. ಹಾಗಾಗಿ ಅಡುಗೆ ಮನೆಯಲ್ಲಿ ಸ್ವಲ್ಪ ಲೈಟ್ ಹಾಕ್ಕೊಂಡು ಕೆಲಸನ ಮಾಡ್ಕೋಬೇಕಾಗತ್ತೆ. ನಾರ್ಮಲಾಗಿ ಬಿಸಿಲು ಬಂದಾಗ ಏನೂ ಅಷ್ಟು ಕತ್ತಲು ಅಂತ ಅನಿಸಲ್ಲ. ಇವಾಗ ಮೋಡ ಇರೋದಕ್ಕೆ ಆ ಥರ ಕಾಣಿಸ್ತಾ ಇದೆ. ಅದಕ್ಕೆ ಲೈಟ್ ಹಾಕ್ಕೊಂಡಿದ್ದೀನಿ. ಇವಾಗ ಹೆಸರು ಬೇಳೆ ಮತ್ತು 1 ಲೋಟದಷ್ಟು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ನೀವು ಖಾರ ಪೊಂಗಲ್ಗೆ ಮತ್ತು ಬಿಸಿಬೇಳೆ ಬಾತ್ ಏನಾದರೂ ಮಾಡಬೇಕಾದ್ರೆ ರೇಷನ್ ಅಕ್ಕಿನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನಿವಾಗ 1 ಲೋಟದಷ್ಟು ರೇಷನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ 1 ಲೋಟ ಅಕ್ಕಿಗೆ ಒಂದು 8 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ 1:4, 1:2 ಅಂದರೆ 4 ಲೋಟ ಬರುತ್ತೆ. 1:4 ಅಂದರೆ 8 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಸಾಲ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿನ ನಾನು ಇವಾಗಲೇ ಹಾಕ್ಕೊಂಡು ಒಂದು 2-3 ವಿಷಲ್ನ ಕೂಗಿಸ್ಕೊತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಖಾರ ತುಂಬ ಚೆನ್ನಾಗಿ ಬರುತ್ತೆ. ಖಾರ ಪೊಂಗಲ್ ಅಂದಮೇಲೆ ಖಾರವಾಗಿ ಇರಬೇಕಲ್ವ. ಹಾಗಾಗಿ ಖಾರವಾಗೇ ಇರಲಿ ಅಂಥೇಳಿ ನಾನು ಈ ರೀತಿ ಮಾಡ್ಕೋತೀನಿ. ಅದು ಒಂಥರ ಸಪ್ಪೆ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಈ ರೀತಿ ಮಾಡ್ಕೊತೀನಿ. ಇಲ್ಲ ನಿಮಗೆ ಅಷ್ಟು ಖಾರ ಬೇಡ, ನಾವು ಸ್ವಲ್ಪ ಲೈಟಾಗಿ ಮೈಲ್ಡಾಗಿ ಖಾರ ತಿಂತೀವಿ ಅನ್ನೋದಾದರೆ ನೀವು ಹಸಿಮೆಣಸಿನ್ಕಾಯಿನ ಲಾಸ್ಟಲ್ಲಿ ನೀವು ಒಗ್ಗರಣೆ ಹಾಕ್ತಿರಲ್ಲ, ಆವಾಗ ಹಾಕ್ಕೊಳ್ಳಿ. ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೋಬೋದು. ನಾನು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊತೀನಿ. ಬೇಳೆ ಅಕ್ಕಿ ಎಲ್ಲ ಬೇಯಿಸೋವಾಗಲೇ ಹಾಕ್ಕೋತೀನಿ. ಖಾರ ಎಲ್ಲ ಚೆನ್ನಾಗಿ ಬಿಟ್ಟರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಖಾರನೂ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಆ ರೀತಿ ಮಾಡ್ಕೊತೀನಿ. ಹಾಗೆ ಇನ್ನೊಂದು ಕಡೆ ರೈಸ್ಗೂ ಕೂಡ ಇಡ್ತಾಯಿದ್ದೀನಿ. ನನ್ನ ಮಗನಿಗೆ ಸಾಧ್ಯವಾದಷ್ಟು ರೈಸ್, ಅನ್ನ, ಸಾಂಬಾರು ಇಷ್ಟ ಆಗುತ್ತೆ. ಹಂಗಾಗಿ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಅವನಿಗೆ ಅನ್ನ ಸಾಂಬಾರನ್ನ ಹಾಕ್ತಾಯಿದ್ದೀನಿ. ನೈಟು ಬಸ್ಸಾರು ಮತ್ತು ಸ್ವಲ್ಪ ಕ್ಯಾಬೇಜ್ ಇತ್ತು, ಎಲೆಕೋಸಿತ್ತು, ಬೇಳೆ ಎಲೆಕೋಸು ಎಲ್ಲ ಹಾಕ್ಬಿಟ್ಟು ಬಸ್ಸಾರನ್ನ ಮಾಡಿದ್ದೆ. ಇವಾಗ ಅದನ್ನೇ ಮಧ್ಯಾಹ್ನ ಬಾಕ್ಸಿಗೆ ಹಾಕೋಣ ಅಂದ್ಬಿಟ್ಟು ಇವಾಗ ಒಂದು ಕಡೆ ರೈಸ್ಗೆ ಇಡ್ತಾಯಿದ್ದೀನಿ. ಅವನಿಗೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ.
ಪೊಂಗಲ್ ಆದರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ, ತಿನ್ನೋಕ್ಕೆ ಬೇಜಾರು. ಸೊ ನಮಗೆ ಒಂದೊಂದು ಟೈಮ್ ತಿನ್ನೋಕ್ಕಾಗಲ್ಲ, ಮತ್ತು ಸ್ಕೂಲಲ್ಲಿ ಅವನಿಗೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತೀನಿ. ಬಾಕ್ಸಿಗೆಲ್ಲ ತುಂಬ ರೇರು ನಾನು ಪೊಂಗಲೆಲ್ಲ ಹಾಕೋದು. ಸೊ ನಾರ್ಮಲ್ ಈ ರೀತಿ ಬೇರೆ ಏನಾದ್ರು ಮಾಡಿ ಹಾಕ್ಬಿಡ್ತೀನಿ. ಸೊ ಹಂಗಾಗಿ ಬಿಸಿಬೇಳೆಭಾತ್ ಮಾಡಿದ್ರೆ ಅವ್ನಿಗೆ ತುಂಬ ಇಷ್ಟ. ಅವನು ಸ್ವಲ್ಪ ತೆಳುವಾಗೆ ಮಾಡಿ ಹಾಕಿರ್ತೀನಿ. ಅವನು ಇಷ್ಟ ಅಲ್ವಾ, ಸೊ ಅವ್ನು ತಿನ್ಕೋತಾನೆ, ಗಟ್ಟಿ ಇದ್ದರೂ ಪರವಾಗಿಲ್ಲ ತಿನ್ಕೋತಾನೆ. ಆದರೆ ಪೊಂಗಲ್ ತಿನ್ನೋಕೆ ಅವ್ನು ಇಷ್ಟಪಡಲ್ಲ. ಹಾಗಾಗಿ ನಾನು ಬೇರೆ ಸಪ್ರೇಟು ರೈಸ್ಗೆ ಇಡ್ತಾಯಿದ್ದೀನಿ. ಸೊ ರೈಸ್ಗೆ ಇಟ್ಬಿಟ್ಟು ಈಗ ಸಂಕಷ್ಟಹರ ಚತುರ್ಥಿ, ಅದು ಮಂಗಳವಾರ ಬೇರೆ ಬಂದಿದೆ ಅಲ್ವಾ. ಸೊ ನನಗೆ ಗೊತ್ತಿಲ್ಲ, ನಾನು ಯಾವಾಗಲೂ ಉಪವಾಸ ಅದೆಲ್ಲ ಏನೂ ಮಾಡಿಲ್ಲ. ಲಾಸ್ಟು 4 ಇಯರ್ಸ್ 6-7 ಇಯರ್ಸ್ ಬ್ಯಾಕು ಒಂದು ಸತಿ ಏನೋ ಮಾಡಿದ್ದೆ. ಸೊ ಅದಾದಮೇಲೆ ನಾನು ಬಿಟ್ಟೆ ಅನಿಸುತ್ತೆ. ಸೊ ಅದಕ್ಕೆ ಇವತ್ತು ನನ್ನ ಮಗನ ಕೈಲಾದರೂ ಸಂಕಷ್ಟಹರ ಚತುರ್ಥಿ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಗರಿಕೆನ ತರಿಸಿದ್ದೆ. ಸೊ ಯಜಮಾನ್ರು ಹೋಗಿ ಅಲ್ಲಿ ಹೊರಗಡೆ ಗರಿಕೆ ಕಿತ್ಕೊಂಡು ಬಂದಿದ್ದರು. ಅದರಲ್ಲಿ ಚೆನ್ನಾಗಿರೋದು ನೋಡಿ ಒಂದು 21 ಗರಿಕೆನ ಬಿಡಿಸಿ ಸಪ್ರೇಟ್ ಮಾಡಿ ಇಡ್ತಾಯಿದ್ದೀನಿ. ಸೊ 21 ಗರಿಕೆಯಲ್ಲಿ 3 ಎಳೆ ಇರೋದು ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಅದು ಒಳ್ಳೆಯದು ಅಂತಲೂ ಕೂಡ ಹೇಳಿದ್ರು. ಸೊ ಹಂಗಾಗಿ ನಾನು ಅದನ್ನು ಸಪ್ರೇಟ್ ಮಾಡಿ ಇಡ್ತಾಯಿದ್ದೀನಿ. ಸೊ ನನ್ನ ಮಗ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ಕೋತಾನೆ. ಅವನೇ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೋತಾನೆ. ಸೊ ಹಾಗಾಗಿ ಫಸ್ಟು ಅವನಿಗೆ ಗರಿಕೆನ ಸರಿ ಮಾಡಿಕೊಟ್ಬಿಡೋಣ ಅಂಥೇಳಿ ಎಲ್ಲನೂ ಹುಡುಕ್ತಾಯಿದ್ದೀನಿ. ಹಾಗೆ ಗರಿಕೆನೆಲ್ಲ ಕ್ಲೀನಾಗಿ ಎಣಿಸ್ಬಿಟ್ಟು ಅವನಿಗೆ ಕ್ಲೀನಾಗಿರೋದನ್ನು ತೆಕ್ಕೊಟ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಒಂದು ದಾರ ಸುತ್ತಬಿಟ್ಟು ಅವನಿಗೆ ಕೊಡ್ತಾಯಿದ್ದೀನಿ. ಅವನು ಪೂಜೆನ ಮಾಡ್ಕೊತಾನೆ ಅದಕ್ಕೋಸ್ಕರ. ಸೊ ಅವನು ರೆಡಿ ಆಗಿಬಿಟ್ಟು ಕೂಡ ಬಂದ. ಹಾಗೆ ಸ್ವಲ್ಪ ಅಲ್ಲಿ ಹೂವು ಅದು ಹೆಸರು ಏನೋ ಬರ್ತಾಯಿಲ್ಲ ನನಗೆ. ಹೂವು ಹೆಸರು ತುಂಬ ಚೆನ್ನಾಗಿದೆ. ಸೊ ಹೊರಗಡೆ ಬೀಳುತ್ತೆ, ಆರೆಂಜ್ ಕಲರ್ ತೊಟ್ಟಿರುತ್ತೆ. ಸೊ ಅದನ್ನು ಕೂಡ ಕಿತ್ಕೊಂಡ್ಬಂದರು. ಸೊ ನೋಡಿ ಈ ಹೂವದ ಹೆಸರು ಏನು ಅಂತ ಗೊತ್ತಿಲ್ಲ. ಸೊ ಹಾಗೆ ಗರಿಕೆ ಅದನ್ನೆಲ್ಲ ದಾರದಲ್ಲಿ ಕಟ್ಬಿಟ್ಟು ಅವನಿಗೆ ಕೊಡ್ತಾಯಿದ್ದೀನಿ. ಸೊ ಅವನು ಕೂಡ ಇವಾಗ ಪೂಜೆನ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾನೆ. ಸೊ ಈಗ ನೋಡ್ಬೋದು ಗಣೇಶ ವಿಗ್ರಹ ಇದೆ ನಮ್ಮ ಮನೇಲಿ. ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಅವನು ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಒಂದು ಬಟ್ಲಲ್ಲಿ ಅಕ್ಕಿ ಹಾಕ್ಬಿಟ್ಟು ಒಂದು ಕಾಯಿನು ಮತ್ತು ಸ್ವಲ್ಪ ಹೂವು, ಸೊ ಇದನ್ನೆಲ್ಲ ಇಟ್ಬಿಟ್ಟು ದೇವರಿಗೆ ರೆಡಿ ಮಾಡ್ತಾ ಇದ್ದಾನೆ. ಸೊ ರೆಡಿ ಮಾಡಿ ಹಾಗೆ ಸ್ವಲ್ಪ ಮನೇಲಿ ರೋಸ್ ಹೂವು ಇತ್ತು, ಕೆಂಪು ಹೂವು. ಸೊ ಕೆಂಪು ಹೂವು ಇಟ್ಟರೆ ಒಳ್ಳೆಯದು ಅಂತ ಹೇಳಿದ್ರು. ಸೊ ಹಾಗಾಗಿ ಕೆಂಪು ಹೂವನ್ನು ಇಡ್ತಾಯಿದ್ದೀನಿ. ಸೊ ಕೆಂಪು ಹೂವು ಮನೇಲಿ ಇತ್ತು, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಂದಿದ್ದು ಹೂವು ಸ್ವಲ್ಪ ಹಾಗೇ ಇತ್ತು, ಕೆಂಪು ಹೂವು. ಅದನ್ನು ಇಟ್ಬಿಟ್ಟು ಇವಾಗ ಪೂಜೆನ ಶುರು ಮಾಡ್ಕೋತಾನೆ. ಸೊ ನೋಡ್ಬೋದು ಪುಟ್ಟದಾಗಿ ಈಗ ಸಿಂಪಲ್ಲಾಗಿ ಈ ರೀತಿ ರೆಡಿ ಕೂಡ ಮಾಡಿಕೊಂಡ. ಪೂಜೆ ವಿಚಾರದಲ್ಲೂ ಅಷ್ಟೇ ನಾನು ಏನೂ ಇದು ಮಾಡ್ಕೊಳಂಗಿಲ್ಲ. ಸೊ ಅವನು ಎಲ್ಲನೂ ರೆಡಿ ಮಾಡಿಕೊಂಡು ಮಾಡ್ಕೊತಾನೆ. ಸೊ ನಾವೇ ಸ್ವಲ್ಪ ಬಿಡೋದಿಲ್ಲ, ಏಕೆಂದರೆ ಕಳಸ ಎಲ್ಲ ಇರುತ್ತೆ. ಸೊ ಕಳಸ ಎಲ್ಲ ಇರುವಾಗ ಏನಾದ್ರು ತಗ್ಲಿಸೋದು ಮಾಡೋದು ಅದೆಲ್ಲ ಮಾಡ್ತಾನೆ. ಅವನಿಗೂ ಪಾಪ ಗೊತ್ತಾಗಲ್ಲ. ಸೊ ಗೊತ್ತಾಗದೇ ಇರೋ ಇದರಲ್ಲಿ ಮಾಡಿಬಿಟ್ಟಾಗ ಸೊ ನಮಗೂ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಬಿಡಲ್ಲ. ಏನಿದ್ರು ರೆಡಿ ಮಾಡಾದಮೇಲೆ ಪೂಜೆ ಎಲ್ಲ ಅವನ ಕೈಲೇ ಮಾಡಿಸ್ತೀವಿ. ಅವನು ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾನೆ. ಸೊ ಅವನಿಗೂ ಅದರಲ್ಲೆಲ್ಲ ಇಂಟ್ರೆಸ್ಟ್ ಎಲ್ಲ ಇದೆ, ಸೊ ಪೂಜೆ ಮಾಡೋದ್ರಲ್ಲೆಲ್ಲ. ಹಾಗಾಗಿ ಇವತ್ತು ಸಂಕಷ್ಟಿ ಅಲ್ವಾ, ನಾನು ಕೂಡ ಎದ್ದು ಅವಾಗ ತಾನೇ ಎದ್ದು ತಿಂಡಿ ಎಲ್ಲ ಮಾಡ್ತಾಯಿದ್ದೆ. ಸೊ ಅವ್ನು ಫ್ರೆಶ್ ಅಪ್ ಆಗಿ ಬಂದಿದ್ನಲ್ವ, ಸರಿ ಅವನಿಗೆ ಒಳ್ಳೆ ವಿದ್ಯೆ ಬುದ್ಧಿ ಕೊಡಲಿ ಅಂತ ಹೇಳಿ ಇವಾಗ ಅವನ ಕೈಲೇ ಪೂಜೆನ ಮಾಡಿಸ್ತಾ ಇದ್ದೀವಿ. ಸೊ ಇನ್ನು ಬಾಕಿ ಹೂವೆಲ್ಲ ನಿನ್ನೆ ಸೋಮವಾರ ಆಗಿದ್ದರಿಂದ ಸೊ ಸೋಮವಾರ ನಮ್ಮದು ವಾರ ಇರುತ್ತೆ. ಸೊ ವಾರದ ದಿನ ಹೂವೆಲ್ಲ ಹಾಕಿದ್ವಿ. ಹೂವೆಲ್ಲ ಏನೂ ಬಾಡಿರಲಿಲ್ಲ, ಚೆನ್ನಾಗಿತ್ತು. ಸೊ ಹಾಗಾಗಿ ಆ ಹೂವೆಲ್ಲ ಏನೂ ತೆಗ್ದಿಲ್ಲ. ಜಸ್ಟ್ ಈ ಕಡೆ ಮಂಗಳವಾರ ಸಂಕಷ್ಟಿ ಇದ್ದಿದ್ದರಿಂದ ಸೊ ಗಣೇಶಂಗೆ ಮಾತ್ರ ಚೆನ್ನಾಗಿರೋ ಹೂವನ್ನ ಇಟ್ಬಿಟ್ಟು ಈಗ ಪೂಜೆನ ಶುರು ಮಾಡ್ಕೊತಾ ಇದ್ದಾನೆ. ಸೊ ದೀಪದ ಎಣ್ಣೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಂದಿದ್ದು ಸ್ವಲ್ಪ ಖಾಲಿಯಾಗಿತ್ತು. ಸೊ ಇರೋದ್ರಲ್ಲೇ ಹಾಕ್ಬಿಟ್ಟು ಹಚ್ಚು ಅಂತ ಹೇಳಿ ಹೇಳ್ತಾ ಇದ್ದೆ. ಸೊ ಇರೋದ್ರಲ್ಲೇ 2 ದೀಪಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಅವನು ಕೂಡ ದೀಪನ ಹಚ್ತಾ. ಸೊ ತರಬೇಕು, ಎಣ್ಣೆ ಖಾಲಿಯಾಗಿದೆ. ಸೊ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆಲ್ಮೋಸ್ಟ್ ಎಲ್ಲ
ದೀಪ ಹಚ್ಚಿ ಈ ಸಲ ಅಂತೂ 3 ದಿನ ಲಕ್ಷ್ಮೀ ತಾಯಿ ಇದ್ರಲ್ವ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಖಾಲಿಯಾಗಿತ್ತು. ಸರಿ ಇರೋದ್ರಲ್ಲಿ ದೀಪ ಹಚ್ಚು ಅಂದ್ಬಿಟ್ಟು ಇರೋದ್ರಲ್ಲಿ ಹಾಕ್ಬಿಟ್ಟು ಅವನು ಕೂಡ ಇವಾಗ ದೀಪನ ಹಚ್ತಾ ಇದ್ದಾನೆ. ಸೊ ಪೂಜೆ ವಿಚಾರದಲ್ಲಿ ಅವನು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾನೆ. ಅವನು ಯಾವುದಕ್ಕೂ ಮಾಡಲ್ಲ ಅದು ಇದು ಅಂತೇಳಿ ಹಿಂಜರಿಯೋದಿಲ್ಲ. ಸೊ ನೋಡ್ಬೋದು ಈಗ ದೀಪನ ಅಂಟಿಸ್ತಾ ಇದ್ದಾನೆ. ಸೊ ಅವನು ಕೂಡ ಅವನಿಗೂ ಕೆಲವೊಂದಷ್ಟು ಮಂತ್ರಗಳು ಬರುತ್ತೆ. ಗಣೇಶನ ಶ್ಲೋಕ ಆಗ್ಬೋದು, ಸರಸ್ವತಿ ಶ್ಲೋಕ ಆಗ್ಬೋದು, ಹಾಗೆ ಗಾಯತ್ರಿ ಮಂತ್ರ ಆಗ್ಬೋದು, ಕೆಲವೊಂದಷ್ಟು ಮಂತ್ರಗಳು ಬರುತ್ತೆ, ಶ್ಲೋಕಗಳು ಬರುತ್ತೆ. ಸೊ ಅದನ್ನೇ ಹೇಳ್ಕೊಂಡು ಅವನು ಪೂಜೆನ ಶುರು ಮಾಡಿಕೊಂಡ. ಸೊ ಈ ರೀತಿ ಇರುತ್ತೆ. ಸೊ ಅಟ್ಲೀಸ್ಟ್ ಅವನಿಗೆ ಒಂದು ದಿನದಲ್ಲಾದ್ರೂ ಡೈಲಿ ಅವನು ಪ್ರತಿದಿನ ಅವನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸೊ ದೇವರಿಗೆ ಕೈ ಮುಗಿದೆ ಅವನು ಹೋಗಲ್ಲ. ಸೊ ಕೈ ಮುಗಿದು ವಿಭೂತಿನ ಹಾಕ್ಕೊಂಡು ಕಪ್ಪಿಟ್ಕೊಂಡು ಅವನು ಪ್ರತಿದಿನ ಹೊರಡೋವಂಥದ್ದು. ಸೊ ಇವತ್ತು ಸ್ವಲ್ಪ ವಿಶೇಷವಾಗಿ ಗಣೇಶನ ಪೂಜೆ ಮಾಡಿಕೊಂಡು ಹೊರಡ್ತಾ ಇದ್ದಾನೆ. ಸೊ ಅದು ತುಂಬ ವಿಶೇಷ. ನಮಗೂ ಖುಷಿ ಆಯಿತು. ಸೊ ಸಂಕಷ್ಟಿ ಇದೆ, ಸೊ ಮನೇಲಿ ಪೂಜೆ ಮಾಡಲಿಲ್ಲ ಅನ್ನೋದೊಂದು ಬೇಜಾರಿರುತ್ತೆ. ಸೊ ನಮಗೆ ಬೇಗ ಗೊತ್ತಾಗಿದ್ದರೆ ಅಟ್ಲೀಸ್ಟ್ ಬೇಗನೆ ಮಾಡ್ಬೋದಿತ್ತು. ಸೊ ನನಗೆ ಬೆಳಿಗ್ಗೆ ಎದ್ದು ಫೋನ್ ನೋಡಿದಾಗ ಅಷ್ಟೇ ಗೊತ್ತಾಗಿದ್ದು ಇವತ್ತು ಸಂಕಷ್ಟಹರ ಚತುರ್ಥಿ, ಅದು ಮಂಗಳವಾರ ಬಂದಿದೆ ಅಂತ. ಸೊ ತುಂಬ ವಿಶೇಷ ಅಂತ ಹೇಳ್ತಾರೆ ಮಂಗಳವಾರ ಬಂದರೆ. ಹಾಗಾಗಿ ನಾನು ನನ್ನ ಮಗನ ಕೈಲಿ ಪೂಜೆನ ಮಾಡಿಸ್ದೆ. ಸೊ ಅವನು ಕೂಡ ತುಂಬ ಚೆನ್ನಾಗೆಲ್ಲ ಪೂಜೆ ಮಾಡಿಬಿಟ್ಟು ಅವನು ಕೂಡ ತಿಂಡಿ ತಿಂದ್ಕೊಂಡು ಹೊರಟ. ಸೊ ನಾನು ಈ ಕಡೆ ವೀಡಿಯೋ ಎಲ್ಲ ಮಾಡ್ತಾ ಇದ್ನಲ್ವ, ಹಾಗಾಗಿ ಪೊಂಗಲ್ ಕಡೆ ನಾನು ವೀಡಿಯೋ ಏನೂ ಮಾಡ್ಕೊಳ್ಳಿಲ್ಲ. ಸೊ ನಾನು ಆ ಕಡೆ ತಿಂಡಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊ ಪೊಂಗಲ್ ಕೂಡ ವಿಷುಲ್ ಆಗಿತ್ತು. ಸೊ ವಿಷುಲ್ ಆದಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಪೊಂಗಲೆಲ್ಲ ರೆಡಿ ಮಾಡಿದೆ. ಹಾಗೆ ಇನ್ನೊಂದು ಕಡೆ ರೈಸು ಕೂಡ ಆಗಿತ್ತು. ಸೊ ರೈಸು ಕೂಡ ಬಾಕ್ಸೆಲ್ಲ ಫಿಲ್ ಮಾಡಬೇಕು. ಸೊ ಅವನ್ನ ಲಂಚ್ ಬಾಕ್ಸ್ನ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಆ ಕಡೆ ರೆಡಿ ಮಾಡ್ಕೋತಾ ಇದ್ದೆ. ಸೊ ಇವಾಗ ಇವನು ಈ ಕಡೆ ಪೂಜೆ ಎಲ್ಲ ಮುಗಿಸಿ ಅವನು ಕೂಡ ಬಂದ. ಸೊ ಬಂದಾದಮೇಲೆ ಅವನಿಗೂ ಕೂಡ ತಿಂಡಿನ ಹಾಕ್ಕೊಡ್ತಾ ಇದ್ದೀನಿ. ಸೊ ಪೊಂಗಲ್ ಅಂತೂ ತುಂಬ ಚೆನ್ನಾಗಾಗಿತ್ತು, ಖಾರವಾಗಿ ತುಂಬ ಚೆನ್ನಾಗಿತ್ತು. ಇದ್ರ ಜೊತೆ ಚಟ್ನಿ, ಗಟ್ಟಿ ಚಟ್ನಿ ಇದ್ರೂ ಚೆನ್ನಾಗಿರುತ್ತೆ, ಇಲ್ಲ ಮೊಸರು ಬಜ್ಜಿ ಇದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನವತ್ತು ಏನೂ ಮಾಡಿರಲಿಲ್ಲ, ಸಾಕು ಇದಿಷ್ಟೇ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಸೊ ಬರೀ ಖಾರ ಪೊಂಗಲ್ ಅಷ್ಟೇ. ಈಗ ನಾನು ಲಂಚ್ ಬಾಕ್ಸು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಬಿಸಿ ರೈಸ್ ಮಾಡಿದ್ನಲ್ವ, ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಒಂದು ಬಾಕ್ಸ್ಗೆ ಬಿಸಿ ರೈಸ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ರೆ ಬಸ್ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ಬಸ್ಸಾರು ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನಂತೂ ತಿನ್ನಲ್ಲ. ತಿನ್ನೋರು ಹೇಳ್ತಾರೆ ಬಸ್ಸಾರು ಜೊತೆ ತುಪ್ಪ ಚೆನ್ನಾಗಿರುತ್ತೆ ಅಂತ. ಸೊ ಮಕ್ಕಳಿಗೆ ತುಪ್ಪನೂ ಕೊಡಬೇಕು. ಸೊ ತುಪ್ಪ ಕೊಡೋದ್ರಿಂದ ಅವ್ರಿಗೂ ಕೂಡ ಡೈಜೆಷನ್ ತುಂಬ ಚೆನ್ನಾಗಾಗತ್ತೆ. ಸೊ ಹಾಗಾಗಿ ಇವಾಗ ರೈಸ್ ಹಾಕ್ತಾಯಿದ್ದೀನಿ. ಸೊ ರೈಸ್ ಜೊತೆ ಸ್ವಲ್ಪ ತುಪ್ಪನೂ ಕೂಡ ಹಾಕ್ತಾಯಿದ್ದೀನಿ. ಸೊ ನಾನು ನನ್ನ ಮಗನಿಗೆ ಇದೇ ಕೊಡಬೇಕು, ಇದೇ ಫುಡ್ ಕೊಡಬೇಕು, ಅದೇ ಫುಡ್ ಕೊಡಬೇಕು, ಬಾಕ್ಸಿಗೆ ಇದೇ ಹಾಕಬೇಕು, ತಿಂಡಿನೇ ಹಾಕಬೇಕು ಅಂತ ಏನೂ ಇಲ್ಲ. ನನ್ನ ಮಗ ಸಾಂಬಾರು ಇದ್ಬಿಟ್ರೆ ಅವನಿಗೆ ಅನ್ನ ಮಾಡಿಕೊಟ್ರು ತಿಂದ್ಬಿಡ್ತಾನೆ. ಸೊ ಒಂದೊಂಥರ ತುಂಬ ಲಿಮಿಟೆಡ್ ಫುಡ್ಡು ಇದು ಮಾಡೋದು ಅವನು. ಸೊ ಅವನಿಗೆ ನಾರ್ಮಲ್ ರೈಸ್ ಬಾತ್ ಮಾಡಿದ್ರೆ ಅದೆಲ್ಲ ಇಷ್ಟ ಆಗುತ್ತೆ. ಬಟ್ ಉಪ್ಪಿಟ್ಟು ಮತ್ತು ಈ ಪೊಂಗಲ್ಲು ಇದೆಲ್ಲ ಬಾಕ್ಸಿಗೆ ಹಾಕಿದ್ರೆ ಸ್ವಲ್ಪ ತಿನ್ನೋಕ್ಕೆ ಒಂಥರ ಇದು ಮಾಡ್ತಾನೆ. ಸೊ ತಿನ್ನೋಕ್ಕಾಗಲ್ಲಮ್ಮ, ತುಂಬ ಗಟ್ಟಿಯಾಗಿಬಿಡುತ್ತೆ ಅದೆಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಾನು ಸ್ವಲ್ಪ ಕಮ್ಮಿನೇ ಮಾಡ್ತೀನಿ. ಉಪ್ಪಿಟ್ಟು ಮತ್ತು ಪೊಂಗಲ್ಲೆಲ್ಲ ಮಾಡಿದಾಗ ಸ್ವಲ್ಪ ಅನ್ನ ಸಾಂಬಾರು ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸಾಂಬಾರು ಏನಾದರೂ ಇದ್ದಾಗಷ್ಟೇ ನಾನು ಈ ರೀತಿ ಪೊಂಗಲ್ಲು ಮತ್ತು ಉಪ್ಪಿಟ್ಟು ಏನಾದ್ರು ಮಾಡೋದು. ಸಾಂಬಾರು ಇದ್ಬಿಟ್ರೆ ಬಿಸಿ ರೈಸ್ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಹಾಕೋಕ್ಕೆ ಸರಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಸೊ ಇವಾಗ ನಾನು ಪಲ್ಯನ ಹಾಕ್ಕೊಂಡೆ. ಎಲೆಕೋಸು ಮತ್ತು ಬೇಳೆ ಹಾಕಿ ಪಲ್ಯ ಮಾಡಿದ್ದೆ. ಸೊ ಪಲ್ಯನೂ ಕೂಡ ಒಂದು ಬಾಕ್ಸಿಗೆ ಹಾಕ್ಕೊಂಡೆ. ಇವಾಗ ಸಾಂಬಾರು ಕೂಡ ಒಂದು ಬಾಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಅವನಿಗೆ ಒಂದು ಸ್ನ್ಯಾಕ್ಸಿಗೆ ಆ್ಯಪಲ್ ಹಾಕ್ತಾಯಿದ್ದೀನಿ. ಸೊ ಆ್ಯಪಲ್ ಹಾಕ್ಬಿಟ್ಟು ಇವಾಗ ಒಂದು ಬಾಕ್ಸ್ನ ರೆಡಿ ಮಾಡಿ ಸೈಡಿಗೆ ಇಡ್ತೀನಿ. ಹಾಗೆ ಅವನ ವಾಟ್ರ್ ಬಾಟ್ಲಿಗೆ ನಾನು ಯಾವಾಗಲೂ ಕೂಡ ಅಷ್ಟೇ ಬಿಸಿ ನೀರನ್ನೇ ಹಾಕ್ತೀನಿ. ಏಕೆಂದರೆ ಇವಾಗ ವೆದರ್ ತುಂಬ ಥಂಡಿ ಇದೆ. ಈ ವೆದರಲ್ಲಿ ನಮ್ಮ ಮಕ್ಕಳಿಗೆ ಬಿಸಿನೀರು ಕೊಡೋದು ತುಂಬ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ನಾನು ಪ್ರತಿ ಸಲವೂ ಅಷ್ಟೇ ಬಿಸಿ ನೀರನ್ನ
ಹಾಕ್ತೀನಿ. ಸೊ ಸಮ್ಮರಲ್ಲೂ ಕೂಡ ಬಿಸಿ ನೀರನ್ನು ಕಾಯಿಸ್ಬಿಟ್ಟು ಆರಿಸಿ ಹಾಕ್ತೀನಿ. ಸೊ ಮಕ್ಕಳಿಗೆ ಬಿಸಿನೀರು ಕೊಡೋದು ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ಅವನಿಗೆ ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ. ಸೊ ಇವಾಗ ಲಂಚ್ ಬಾಕ್ಸಿಗೆ ಬ್ಯಾಗಿಗೆ ಎಲ್ಲನೂ ಪ್ಯಾಕ್ ಮಾಡಬೇಕು. ಸೊ ಎಲ್ಲ ಪ್ಯಾಕ್ ಮಾಡಿ ಜೊತೆಗೊಂದು ನ್ಯಾಪ್ಕಿನ್ನು ಮತ್ತು ಒಂದು ಸ್ಪೂನು. ಸೊ ಇಷ್ಟ ಹಾಕಿದ್ರೆ ಮುಗೀತು, ಒಂದು ಲಂಚ್ ಬ್ಯಾಗ್ ಕಂಪ್ಲೀಟಾಗಿ ರೆಡಿ ಆಯಿತು. ಸೊ ಇದಿಷ್ಟಿರುತ್ತೆ. ಸೊ ಕೆಲವೊಂದು ಸಲ ರೈಸ್ ಬಾತ್ ಮಾಡಿದಾಗ 2 ಬಾಕ್ಸ್ ಇರುತ್ತೆ. ಸೊ ಈ ರೀತಿ ಅನ್ನ ಸಾಂಬಾರು ಪಲ್ಯ ಏನಾದ್ರು ಇದ್ದಾಗ ಸ್ವಲ್ಪ ಬಾಕ್ಸ್ಗಳು ಜಾಸ್ತಿ ಆಗುತ್ತೆ. ಹಾಗೆ ಒಂದು ನ್ಯಾಪ್ಕಿನ್ ಅವನಿಗೆ ಕೊಟ್ಟು ಒಂದು ಸ್ಪೂನ್ ಅವನಿಗೆ ಇಟ್ಬಿಟ್ಟು ಬ್ಯಾಗಲ್ಲಿ ಅವ್ನ ಲಂಚ್ ಬ್ಯಾಗ್ನ ರೆಡಿ ಮಾಡಿ ಅವನನ್ನು ಕರ್ಕೊಂಡು ಹೋಗಿ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಬರಬೇಕು. ಸೊ ಅದಾದಮೇಲೆ ನನ್ನ ಒಂದು ಕೆಲಸ ಶುರುವಾಗುತ್ತೆ. ಸೊ ನೋಡಿ, ಇವಾಗ ಅವನ್ನ ಡ್ರಾಪ್ ಮಾಡಿಬಿಟ್ಟು ಬಂದೆ. ಹಾಲಿರಲಿಲ್ಲ ಮನೇಲಿ. ಸೊ ಬರ್ತಾ ಹಾಗೆ ಹಾಲು ತೊಗೊಂಡು ಬಂದು ನೆಕ್ಸ್ಟ್ ಹಾಲೆಲ್ಲ ಕಾಯಿಸ್ಬಿಟ್ಟು ನಾನು ತಿಂಡಿ ತಿಂದ್ಬಿಟ್ಟು, ನಾನು ಮೊದಲೇ ಹೇಳಿದ್ನಲ್ವ ಇದೊಂಥರ ರೆಸ್ಟ್ ಡೇ ಅಂತ. ಬಂದಿದ್ದ ತಕ್ಷಣ ಈ ರೀತಿ ಬಾಗಿಲು, ನಾನು ತಿಂಡಿ ತಿನ್ನೋವರೆಗೂ ಈ ರೀತಿ ಬಾಗಿಲು ಓಪನ್ ಇರುತ್ತೆ. ತಿಂಡಿ ಎಲ್ಲ ಆದಮೇಲೆ ಬಾಗಿಲು ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಜಾಸ್ತಿ ಹೊರಗಡೆಯಲ್ಲೂ ಬಾಗಿಲು ತೆಗಿಯಲ್ಲ. ಸೊ ಇಲ್ಲಿ ಹೊಸ ಮನೆಗೆ ಬಂದಿರೋದ್ರಿಂದ ಇಲ್ಲಿ ನನಗಷ್ಟಾಗಿ ಯಾರೂ ಪರಿಚಯನೂ ಇಲ್ಲ. ಸೊ ಹಾಗಾಗಿ ನಾನು ಬಾಗಿಲನ್ನು ಹಾಕಿರ್ತೀನಿ. ಸೊ ಇವಾಗ ಬಂದು ಹಾಲನ್ನು ಕಾಯಕ್ಕಿಡ್ತಾಯಿದ್ದೀನಿ. ಹಾಲನ್ನು ಕಾಯಕ್ಕಿಟ್ಟು ಸ್ವಲ್ಪ ಟೀ ಮಾಡಿಕೊಂಡು ನಾನು ಕೂಡ ತಿಂಡಿ ಎಲ್ಲ ತಿಂದು ಆನಂತರ ಸ್ವಲ್ಪ ರೆಸ್ಟ್ ಮಾಡೋದಷ್ಟೇ. ಸೊ ಮಧ್ಯಾಹ್ನ ಎಲ್ಲ ಫುಲ್ ರೆಸ್ಟ್ ಮಾಡಿದೆ. ಸೊ ಅದಾದಮೇಲೆ ಸಂಜೆ ಹಣ್ಣುಗಳಿತ್ತಲ್ವ, ಸೊ ಅಂದರೆ ಚೇಪೆಕಾಯಿ ನಂಗೆ ತುಂಬ ಇಷ್ಟ. ಸೊ ಅದನ್ನು ನಾನು ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಸಂಜೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ಕಟ್ ಮಾಡಿಕೊಂಡು. ಸೊ ತುಂಬ ಚೆನ್ನಾಗಿರುತ್ತೆ. ನನಗೆ ಹಾಗೆ ತಿನ್ನೋಕ್ಕಿಷ್ಟ. ಆದರೆ ಇವಾಗ ವೆದರ್ ತುಂಬ ಥಂಡಿ ಇರೋದ್ರಿಂದ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ಹಾಗೆ ಸಂಜೆ ಮೇಲೆ ಒಂದು 5:30-6 ಗಂಟೆ ಮೇಲೆ ನನ್ನ ಮಗನಿಗೆ ಪ್ರಾಜೆಕ್ಟ್ ಇತ್ತು. ಸೊ August 15ಗೆ ಪ್ರಾಜೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ನ್ಯಾಷನಲ್ ಅಂದರೆ ಬರ್ಡ್ ಇರ್ಬೋದು, ಇಲ್ಲ ಫ್ಲವರ್ ಇರ್ಬೋದು, ಅಂದರೆ ನೆಕ್ಸ್ಟು ಅನಿಮಲ್ಸ್ ಇರ್ಬೋದು. ಸೊ ಯಾವುದಾದ್ರೂ ಒಂದು ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಇವಾಗ ನ್ಯಾಷನಲ್ ಬರ್ಡ್ ಪಿಕಾಕ್ ಡ್ರಾಯಿಂಗ್ನ ಮಾಡ್ತಾಯಿದ್ದೀನಿ. ಹಾಗೆ ಅದ್ರ ಕೆಳಗಡೆ ಒಂದು ಲೋಟಸ್ ಕೂಡ ಡ್ರಾ ಮಾಡಿದ್ದೀನಿ. ಸೊ ಅವನಿಗೆ ಇದೆಲ್ಲ ಡ್ರಾ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಏಕೆಂದರೆ ತುಂಬ ಹೆವಿ ಇರುತ್ತಲ್ವ. ಸೊ ಹಂಗಾಗಿ ಅವನಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂತು ಫೈನಲಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಂಡಿಪೆಂಡೆನ್ಸ್ ಡೇಗೆ. ಸೊ ಅವ್ರ ಸ್ಕೂಲಲ್ಲೂ ಕೂಡ ತುಂಬ ವೆರಿ ಗುಡ್ ಅಂತ ಹೇಳಿ ಕಳಿಸಿದ್ದಾರೆ. ತುಂಬ ಚೆನ್ನಾಗಿತ್ತು. ಈ ರೀತಿ ಇದನ್ನು ಸುಮಾರು ಟೈಮ್ ಹಿಡಿತು. ಸುಮಾರು ಒಂದು 5 ಅವರ್ಸೇ ಆಗೋಯಿತು ಎಲ್ಲ ಫಿನಿಷ್ ಮಾಡೋ ಅಷ್ಟರಲ್ಲಿ. ನಾನು ಸಂಜೆ 5 ಗಂಟೆಗೆ ಕೂತಿದ್ದು, ಸುಮಾರು ಒಂದು 10 ಗಂಟೆವರೆಗೂ ಮಾಡಿದ್ದೀನಿ. ಏಕೆಂದರೆ ಅದು ಪರ್ಫೆಕ್ಟಾಗಿ ಬರಬೇಕು. ಸೊ ಪರ್ಫೆಕ್ಟಾಗಿ ಬಂದರೆ ಒಂದು ಲುಕ್ ಇರುತ್ತೆ. ಸೊ ಪರ್ಫೆಕ್ಟಾಗಿಲ್ಲದೆ ಸುಮ್ಮನೆ ಹೇಗೇಗೋ ಏನೋ ಕಾಟಾಚಾರಕ್ಕೆ ಮಾಡಬೇಕು ಅನ್ನೋದು ಅಂದ್ಬಿಟ್ರೆ ಸುಮ್ಮನೆ ಹೆಂಗೆಂಗೋ ಮಾಡಿಬಿಡ್ಬೋದು. ಬಟ್ ಅದು ಪರ್ಫೆಕ್ಟಾಗಿ ಬಂದರೆ ಅದಕ್ಕೊಂದು ಲುಕ್ ಚೆನ್ನಾಗಿರುತ್ತೆ, ಒಂಥರ ನೋಡೋಕ್ಕೂ ಖುಷಿ ಆಗುತ್ತೆ. ಸೊ ನಾವು ಮಾಡೋ ಕೆಲಸದಲ್ಲಿ ಎಲ್ಲದರಲ್ಲೂ ಪರ್ಫೆಕ್ಷನ್ ಇರಬೇಕು ಅನ್ನೋದು ನನ್ನ ಒಂದು ಇದು. ಸೊ ಹಂಗಾಗಿ ನಾನು ಸುಮಾರು 5 ಅವರ್ಸು ಟೈಮ್ ತೊಗೊಂಡೆ. ಸೊ ಇದರಲ್ಲಿ ಮಿಸ್ಟೇಕ್ ಏನಾಗಿದೆ ಅಂದರೆ ಅದು ಕಾಣಿಸ್ತಾನೆ ಇರಲಿಲ್ಲ. ಸೊ ಇದು ಕಾರ್ಡ್ಬೋರ್ಡ್ ಶೀಟ್ ಬಂದು ವೈಟ್ ಕಲರ್ ತರಬೇಕಿತ್ತು. ನನ್ನ ಮಗ ಯೆಲ್ಲೋ ಕಲರ್ ಕಾರ್ಡ್ಬೋರ್ಡ್ ಶೀಟ್ನ ತಂದುಬಿಟ್ಟಿದ್ದ. ಸರಿ, ಈಗ ಮತ್ತೆ ಹೋಗಿ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸರಿ ಅದರಲ್ಲೇ ಮಾಡೋಣ, ಅದಕ್ಕೆ ಏನಾದರೂ ಒಂದು ಆಲ್ಟ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ. ಸೊ ಹೇಗೆ ಬಂದಿದೆ ನಮ್ಮ ನ್ಯಾಷನಲ್ ಫ್ಲ್ಯಾಗ್ ಆಗ್ಬೋದು, ಮತ್ತು ಪಿಕಾಕು, ಲೋಟಸು ಹೇಗೆ ಬಂದಿದೆ, ಪ್ರಾಜೆಕ್ಟ್ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ಸ್ನೇಹಿತರೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇದೊಂದು ನನ್ನ ಡೈಲಿ ವ್ಲಾಗ್, ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡಿದೆ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ನೆಕ್ಸ್ಟು ವೀಡಿಯೋಗಳನ್ನ ನಾನು ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ನಡುವೆ ತುಂಬ ಲೇಟ್ ಆಗ್ತಿದೆ, ವೀಕ್ಲಿ ಒನ್ಸ್ ಹಾಕ್ತಾಯಿದ್ದೀನಿ ವಿಡಿಯೋನ. ಸೊ ಏಕೆಂದರೆ ನಾನು ಶೂಟ್ ಮಾಡ್ಕೋತಾ ಇಲ್ಲ. ಸೊ ವಿಡಿಯೋನ ಶೂಟ್ ಮಾಡ್ಕೊಳ್ದೇ ಇರೋ ಕಾರಣ ನಾನು ವ್ಲಾಗ್ ಹಾಕೋಕ್ಕಾಗ್ತಾಯಿಲ್ಲ. ಸೊ ಇದು ಶೂಟ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಬರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್.